ನಾಳೆ ಬಾರ್ ಬಂದ್ಗೆ ಕರೆ ನೀಡಿದ್ದ ನಿರ್ಧಾರವನ್ನ ಮದ್ಯ ಮಾರಾಟಗಾರರ ಸಂಘ ವಾಪಸ್ ಪಡೆದಿದೆ. ಬಾರ್ ಅಸೋಸಿಯೇಷನ್ ವಿಭಾಗೀಯ ಅಧ್ಯಕ್ಷ ಕರುಣಾಕರ್ ಹೆಗಡೆ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚರ್ಚಿಸಿತು. ಲಂಚಕ್ಕೆ ಬೇಡಿಕೆ ಇಡುವ, ಕಿರುಕುಳ ನೀಡುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಭರವಸೆ ನೀಡಿದರು. ಇದರಿಂದಾಗಿ ಬಾರ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಸಂಧಾನ ಯಶಸ್ವಿಯಾಗಿದೆ. ಸಿಎಂ ಸಂಧಾನದ ಬಳಿಕ ಬಾರ್ ಬಂದ್ ನಿರ್ಧಾರವನ್ನ ವಾಪಸ್ ಪಡೆಯಲಾಗಿದೆ ಅಂತ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ತಿಳಿಸಿದರು. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಹಾಗೂ ಅಧಿಕಾರಿಗಳ ಕಿರುಕುಳ ಆರೋಪ ಖಂಡಿಸಿ ಮಾಲೀಕರು ಸಿಡಿದೆದ್ದಿದ್ರು. ಈಗ ನಮ್ಮ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ವಿನಂತಿಸಿ ನಾವು ನಾಳೆ ರಾಜ್ಯವ್ಯಾಪಿ ಬಂದನ್ನು ಘೋಷಿಸಿದ್ದೆವು. ಮಾನ್ಯ ಮುಖ್ಯಮಂತ್ರಿಯವರು ಸೌಹಾರ್ದಯುತವಾಗಿ ನಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿದ್ದಾರೆ. ಹಾಗೆ ACS, ಸೆಕ್ರೆಟರಿ B&R ಮತ್ತು ಕಮಿಷನರಿಗೆ ನಮ್ಮ ಬೇಡಿಕೆಗಳ ಬಗ್ಗೆ ತುರ್ತಾಗಿ ಒಂದು ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ಸಾಧ್ಯವಾದಷ್ಟು ಬೇಡಿಕೆಗಳನ್ನು ಬಗೆಹರಿಸುವುದಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾಳೆ ನಾವು ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬಂದನ್ನು, ಮದ್ಯ ಮಾರಾಟ ಬಂದನ್ನು ರದ್ದುಗೊಳಿಸಿರುತ್ತೇವೆ.